ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮಜಾ ಮನೆಗೆ ಪವರ್ ಸ್ಟಾರ್ ಬಂದಿದ್ದಾರೆ. ನಿನ್ನೆ ಎಷ್ಟು ವಿಷಯಗಳನ್ನ ಮಾತಾಡಿದ್ವಿ, ಇವತ್ತು ತುಂಬಾ ವಿಷಯಗಳನ್ನ ಮಾತಾಡ್ತಾ ಇದೀವಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಈಗ LED ಅಲ್ಲಿ ಒಂದಷ್ಟು ಫೋಟೋಗಳನ್ನ ಪ್ಲೇ ಮಾಡ್ತೀನಿ. ಅದರಲ್ಲಿ 2 ಫೋಟೋ ಇರುತ್ತೆ ಮುಂದೆ. ಇದಾ ಅಂತ ನೀವು ಸೆಲೆಕ್ಟ್ ಮಾಡಿ. ಓಕೆ. ಸೊ ಮೊದಲನೇ ಪಿಕ್ಚರ್ ಪ್ಲೀಸ್. ಅಪ್ಪು ಅವ್ರ ಸೈಕ್ಲಿಂಗ ಡ್ರೈವಿಂಗ? ಇದು ಸೈಕ್ಲಿಂಗ. ಇದು ಯಾವಾಗ ಸೈಕ್ಲಿಂಗ್ ಫೋಟೋ? ಇದು ಒಂದು 3 ವರ್ಷದಿಂದ ಇರ್ಬೋದೇನೋ, ಒಂದ್ 3-4 ವರ್ಷದಿಂದ ಇರ್ಬೋದು. ಬಟ್ ಇದ್ರಲ್ಲಿ ಒಂದು 20-25 ವರ್ಷದ ತರ ಇದ್ದೀರಾ? ಹೌದು, ಸೀರಿಯಸ್ಲಿ. ಹಂಗೆ ಅಲ್ಲ, ನಾವು ಕ್ಯಾಮ್ರಾ ಟ್ರಿಕ್ ಇಲ್ಲಮ್ಮ. ಇದು ನಮ್ಮ ರಾಜ್ಕುಮಾರ್ ಶೂಟಿಂಗ್ ಹಿಂದಿಂದ ಒಂದು 3 days ಬಿಫೋರ್ ಒಂದು ಟೈಮಲ್ಲಿ ಸೈಕ್ಲಿಂಗ್ ಹೋಗಿ ಬಂದಿದ್ದು. ಓಕೆ, ನೆಕ್ಸ್ಟ್. ವರ್ಕೌಟಾ ಇಲ್ಲ ಈಟ್ ಔಟಾ? ಈಟ್ ಔಟ್. ಈಟ್ ಔಟ್ ಆದ್ಮೇಲೆ ಸ್ವಲ್ಪ ನೆಟ್ಟಿಗಿರಕ್ಕೆ ಅದು ಆಮೇಲೆ ವರ್ಕೌಟ್. ಸೊ ಹಾಗಾಗಿ ಈಟ್ ಔಟ್ ಭಾರಿ ಇಷ್ಟ. ಈಟ್ ಔಟ್ ಸಿಕ್ಕಾಪಟ್ಟೆ ಡಯಟ್ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಚೆನ್ನಾಗಿರೋ ಬಿರಿಯಾನಿ ತಂದಾಗ ಚೀಟ್ ಮಾಡ್ಬೇಕು ಅಂತ ಮಾಡಿರುವಂತ ಪ್ರಸಂಗಗಳಿದ್ಯಾ? ಇವು ಸಿಕ್ಕಾಬಟ್ಟೆ ಸಲ ಇದೆ. ಸೊ ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಫಾರ್ ಟುಮಾರೋ ಬಿ ಮೆರಿ. ಅಂದ್ರೆ ತಿಂದಾದ್ಮೇಲೆ ಆಮೇಲೆ ಯೋಚನೆ ಮಾಡ್ತಿರ್ತೀನಿ. ಅದಕ್ಕೆ ನನ್ನ ವೈಫ್ ಬೈತಾ ಇರ್ತಾಳೆ, ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ, ಫಸ್ಟ್ ಐದರ್ ಇದು ಮಾಡಿಲ್ಲ ಅದು ಮಾಡು, ಅದನ್ನ 2 ಹೇಳ್ಕೊಂಡು ನನ್ನ ತಲೆ ತಿನ್ಬೇಡ ಅಂತ. ಬಟ್ ಅಫ್ಕೋರ್ಸ್ ನನಗೆ ಚೆನ್ನಾಗಿರೋ ಊಟ ಅಂದ್ಬಿಟ್ರೆ ತುಂಬಾ ಕಷ್ಟ ಡಯಟ್ ಮಾಡೋದು. ಇದು ಎಲ್ಲಿ ತಿಂತಾ ಇರೋದು ಇದು ಈ ಫೋಟೋಲಿ? ಇದು ರಣವಿಕ್ರಮ ಶೂಟಿಂಗ್ ಟೈಮ್ ಅಲ್ಲಿ ಹೊಸಪೇಟೆಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸಲ ಹೋಗಿ ಬರ್ತಾ ಇದ್ವಿ. ಸೊ ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಫೇವ್ರೇಟ್ ಡಾಬಾ ಒಂದು ಅಡ್ಡ ಇಟ್ಕೊಂಡ್ಬಿಟ್ಟಿದ್ವಿ. ಅಲ್ಲೇ ಹೋಗ್ತಾ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಡಯಟ್ ಇಲ್ವಲ್ಲ, ಚಿಕನ್ ಕಬಾಬ್ ಕಾಣಿಸ್ತಾ ಇದೆ, ರೋಟಿ ಕಾಣಿಸ್ತಾ ಇದೆ, ಅದೇನೋ ಪರೋಟ ಇರ್ಬೇಕು, ವೀಟ್ ಪರೋಟ, ಆಮೇಲೆ ಮಿಸ್ಟರ್ ಲೋಕೇಶ್ ಒಂದ್ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೇಮ್ ಫೀಲಿಂಗ್ ಸರ್. ಚಿಕನ್ ನೋಡಿದಾಗ ನಮ್ಗನ್ಸೋದು, ಹುಡುಗಿರ್ ನೋಡಿದಾಗ ನಿಮ್ಗನ್ಸೋದು, 2 ಸೇಮ್. ಓಕೆ, ನೆಕ್ಸ್ಟ್. ತುಂಬಾ ಕಷ್ಟ ಇದೆ ಚೂಸ್ ಮಾಡೋದು, ತುಂಬಾ ಕಷ್ಟ. ಯಾವ ಫೋಟೋ ಅಲ್ವಾ? ಚಾನ್ಸೇ ಇಲ್ಲ. ಎರಡೂನು ಇದನ್ನು ಹೇಳ್ಬಿಡ್ತೀನಿ. ಇದು ನಾನು ನನ್ನ ಮಕ್ಳ ಜೊತೆ ಪಕ್ಕದ ಬಂದು ನಮ್ ತಂದೆಯವರು, ಅದು ಶಿವಣ್ಣನ ಅದು. ಹೌದು. ಓಕೆ. ಬಟ್ ಆದ್ರೂ ಏನಂದ್ರೆ ನನಗೆ 2ರಲ್ಲೂ ಯಾವ್ದಕ್ಕೆ ಇದು ಮಾಡ್ಕೊಳಕ, ನನಗೆ 2 ಬೇಕು. 2 ಫೇವ್ರೇಟ್. ಬಟ್ ಒಬ್ಬ ತಂದೆಯಾಗಿ ನೀವು ಅಪ್ಪಾಜಿ ಅವರಿಂದ ಕಲ್ತಿರುವಂತಹ ಬಹಳ ಮುಖ್ಯವಾದಂತ ಒಂದು ವಿಷಯ ಅಂದ್ರೆ ಯಾವ್ದು ಆಸ್ ಅ ಫಾದರ್? ನಮ್ಮ ತಾತನವರು ಅವ್ರನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಆದ್ರೆ ಅದನ್ನೆಲ್ಲ ಹೇಳ್ತಿದ್ರಂತೆ, ನೀನ್ ಹಿಂಗಿದ್ರೆ ಜೀವನದಲ್ಲಿ ಚೆನ್ನಾಗಿ ಮುಂದ್ ಬರ್ತೀಯ ಕಂದ, ಹಿಂಗಿರ್ತೀಯ, ಚೆನ್ನಾಗಿರ್ತೀಯ ಅಂತ ಹೇಳಿ. ಬಟ್ ನಮಗೆ ಯಾವತ್ತೂ ಕೈ ಚಾಚಿ ಹೊಡೆದಿಲ್ಲ. ಜಾಸ್ತಿ ಬುದ್ಧಿವಾದ ಅಂದ್ರೆ ಹಿಂಗಿರು ಹಂಗಿರು, ಅವ್ರು ಬಂದ್ರೆ ಹಿಂಗೆ 2-3 ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರು. ಒಂದು ಬಂದು ಅದೇ ಹೇಳ್ದಂಗೆ ಊಟ, ಇನ್ನೊಂದು ಬಂದು ದೊಡ್ಡವ್ರು ಬಂದ್ರೆ ಕಾಲ ನಮಸ್ಕಾರ ಮಾಡ್ಬೇಕು. ಚಿಕ್ಕ ವಯಸ್ಸಿನ ದಿನಗಳ ಬಗ್ಗೆ ಸಾಕಷ್ಟು ಕಥೆಗಳು ಹೇಳೋರು. ಸೊ ಅದನ್ನೆಲ್ಲ ಹೇಳಿದಾಗ ಏನಾಗ್ತಿತ್ತು, ಈ ಮನುಷ್ಯನ ಹೆಂಗಿರ್ಬೇಕಂದ್ರೆ ನಾವ್ ಹಿಂಗೆ ಇರ್ಬೇಕಲ್ಲ, ಹಿಂಗೆ ಇರ್ಬೇಕು ಅಂದ್ರೆ ಅವ್ರ ತರ ಅಂತೂ ದೇವರನ್ನ ಇರಕ್ಕಾಗಲ್ಲ. ನಾನು ಈಗಲೂ ಹೇಳ್ತಿರ್ತೀನಿ, ಅಯ್ಯೋ ನೀವು ನಿಮ್ ತಂದೆ ತರ ತುಂಬಾ ಸಿಂಪಲ್ ಅಂತ. 100% ಅಲ್ಲ, ನಮ್ ತಂದೆಯವರೇ ಬೇರೆ, ನಾನೇ ಬೇರೆ. ನನಗ್ ತುಂಬಾ ಸುಖ, ಪ್ರೀತಿ, ಸಂತೋಷ, ವಿಶ್ವಾಸ ಕೊಟ್ಟು ಬೆಳೆಸ್ಬಿಟ್ಟಿದ್ದಾರೆ. ಬಟ್ ಅವ್ರ ಬೆಳವಣಿಗೆ ಇದ್ದಿದ್ದಂತ ರೀತಿ ಬೇರೆ. ಬಟ್ ಅವ್ರಗಳ ವಿಷಯಗಳನ್ನ ಅವ್ರವ್ರ ಮನೆಯಲ್ಲಿದ್ದಂತ ಒಂದು ಸಂದರ್ಭಗಳನ್ನೆಲ್ಲ ನಮ್ಗೆ ಹೇಳ್ತಾ ಬಂದಾಗ ತುಂಬಾ ಒಳ್ಳೆ ರೀತಿಯಿಂದ ಅವ್ರನ್ನ ನೋಡಿ ನಾವು ಕಲಿತಾ ಇದ್ವಿ. ಸೊ ಆ ವಿಷಯಗಳನ್ನ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ನಿಮ್ ತಾತ ಈ ತರ, ನಿಮ್ ತಾತ ಈ ತರ. ಅವ್ರಿಗೆಲ್ಲ ತುಂಬಾ ಇಷ್ಟ. ಈಗ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿ ನಿಮ್ಗೆ ಎಷ್ಟೋ ಒಂದು ವಿಷಯಗಳು ಹೇಳಿದ್ದು, ಅವಾಗಿನ ಟೈಮ್ಗೆ ಅರ್ಥ ಆಗದೆ ಇರ್ಬೋದು. ಸಿಕ್ಕಾಪಟ್ಟೆ ವಿಷಯ. ಆಲ್ಮೋಸ್ಟ್ ಯಾರಿಗೂ ಆ ಟೈಮಲ್ಲಿ ಪೇರೆಂಟ್ಸ್ ಎಲ್ಲ ವಿಷಯಗಳು ಅರ್ಥ ಆಗಲ್ಲ. ಈಗ ನೀವು ನಿಮ್ ಮಕ್ಕಳಿಗೆ ಹೇಳಿದಾಗ ಅದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ಒಳ್ಳೆ ಮಕ್ಳು ಆಕ್ಚುಲಿ, ದೇ ಗ್ರೌಂಡೆಡ್. ಐ ಮೀನ್ ಅವ್ರಿಗೆ ಯಾವ್ದು, ನಾನು ಅವ್ರ ಮಕ್ಕಳನ್ನ ಭೇಟಿ ಆಗಿದ್ದೀನಿ. ಒಂಥರ ಹೇಗ್ ಬೆಳೆಸಿದ್ದಾರೆ ಅಂತಂದ್ರೆ, ಒಂದು ಕಾಮನ್ ಆಗಿ ಸಿಂಪಲ್ ಆಗಿ ಒಂದು ಸ್ಟಾರ್ ಮಕ್ಕಳು ಅಂತ ಬೆಳೆಸಿಲ್ಲ. ಇಲ್ಲ ಅವ್ರ ತಲೆಯಲ್ಲಿ ಆತರ ಎಲ್ಲ ಇಲ್ಲ, ಅಂದ್ರೆ ಆತರ ಬೆಳೆಸೇ ಇಲ್ಲ, ಆತರ ಇಲ್ಲ. ನಾನು ನೋಡಿದೀನಿ, ಮೀಟ್ ಮಾಡಿದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮಿಸ್ಟರ್ ಲೋಕೇಶ್. ನಮ್ಮ ತಂದೆಯವರು ಲಂಕೇಶ್ ಅವರು ಅಪ್ಪಾಜಿ ಅವ್ರ ಬಗ್ಗೆ ಹೇಳಿದ ಮಾತು. ಇವಾಗ ನೋಡಿ, ಮಂಗಳೂರಲ್ಲಿ ಒಂದು ಭಾಷೆ ಇರುತ್ತೆ ಕನ್ನಡ ಮಾತಾಡೋದು. ಮೋಹನ್ ಅವರು ಒಂದು ಮಂಗಳೂರಲ್ಲಿ ಭಾಷೆ ಮಾತಾಡ್ತಾರೆ, ಮಂಡ್ಯಲ್ಲಿ ಒಂದು ಭಾಷೆ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಒಂದು ಕನ್ನಡ ಬೇರೆ ತರ ಭಾಷೆ ಮಾತಾಡ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಒಂದು ಕನ್ನಡ ಭಾಷೆ ಅಂತಂದ್ರು. ಎಲ್ಲರೂ ಕನೆಕ್ಟ್ ಆಗೋಂಥದ್ದು ಬರೀ ಕರ್ನಾಟಕದಲ್ಲ, ಎಲ್ಲ ಕನ್ನಡಿಗರು. ಅದು ನನಗೆ ನಮ್ಮ ತಂದೆಯವ್ರು ಹೇಳಿದ ಈ ಮಾತು. ಅದಕ್ಕೆ ಅವರ ಸಿನಿಮಾಗಳು ಬರೀ ಒಂದು ಮಾರ್ಕೆಟ್ ಅಥವಾ ಒಂದೇ ಜನಾಂಗ ಅಂತಲ್ಲ, ಇಡೀ ಒಂದು ಕನ್ನಡಿಗರಿಗೆ ತಲುಪ್ತು ಅಂತ. ಆಮೇಲೆ ಇನ್ನೊಂದು ಬಹಳ ಆಶ್ಚರ್ಯವಾದಂತ ಒಂದು ಸಂಗತಿ ಏನಂದ್ರೆ, ನಮ್ಮ ತಾತ ಅವರ ಶತಮಾನೋತ್ಸವ ಆಯ್ತು.
ಅವಾಗ ನಿಮ್ಮನೇಲೆ ರಿಹರ್ಸಲ್ ಬರ್ತಾ ಇದ್ದ. ಹೌದು 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 ಹೌದು. ಸೊ ಅವಾಗ ಬಂದಾಗ ಇಟ್ ವಾಸ್ ಐ ಥಿಂಕ್ ಅಬೌಟ್ ಆಲ್ಮೋಸ್ಟ್ ಒಂದು 40 ವರ್ಷದ ಮೇಲಾಗಿತ್ತು, 40-50 ವರ್ಷದ ಮೇಲೆ ಆಗಿತ್ತು. ನಮಗೆಲ್ಲ ಸರ್ಪ್ರೈಸ್. ಅಫ್ಕೋರ್ಸ್ ನಾನು ಅವಾಗ ಇನ್ನೂ ಚಿಕ್ಕವನು, ಬಟ್ ನಮ್ಮ ತಂದೆಗೆ ತುಂಬಾ ಸರ್ಪ್ರೈಸ್ ಆಗಿದೆ ಏನು ಅಂದ್ರೆ ಅದರ ಪ್ರಾರ್ಥನೆಯನ್ನ ಆಡಬೇಕು ಅಂತ ಕೇಳಿದ್ರು. ಹೌದು, ಅದು ಒಂದು ಇದ್ರಲ್ಲಿ ನಡೆದಿದ್ವಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಕ್ತ ಅಂಬರೀಷ. ಹೌದು ಹೌದು. ಆ ಪ್ರಾರ್ಥನೆ ಹಾಡಬೇಕು ಅಂತ ಹೇಳಿದ ತಕ್ಷಣ ವಿತೌಟ್ ಎನಿ ಕ್ಯೂ ನಿಂತ್ಕೊಂಡು ಪಟ್ ಅಂತ ಹೇಳ್ಬಿಟ್ರು ಅವ್ರು. ಎಷ್ಟು ವರ್ಷ ಆಯ್ತು ಅಪ್ಪಾಜಿ ಇದು ಅಂತಂದ್ರೆ ಆಗಿರ್ಬೋದು ಒಂದು 40-50 ವರ್ಷದ ಮೇಲೆ ಆಗಿರ್ಬೋದು ಅಂತ. ಬಟ್ ಈ ಸ್ಟಿಲ್ ರಿಮೆಂಬರ್ ದ ಹೋಲ್ ಥಿಂಗ್. ಹೌದು. ಸೊ ಅದಕ್ಕೆ ನಮ್ಮಪ್ಪ ಹೇಳ್ತಾ ಇದ್ರು, ಅದು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ. ಅವಾಗ ಅಪ್ಪಾಜಿ ಹೇಳ್ತಾ ಇದ್ರು, ಇದನ್ನ ಕಲಿಯದೆ ಒಳಗಡೆ ಬಿಡ್ತಾ ಇರಲಿಲ್ಲ ನನಗೆ ಅಂತ. ಅಂಡ್ ನನಗೆ ತುಂಬಾ ಐ ಕ್ಯಾನ್ ನೆವರ್ ಫರ್ಗೆಟ್, ಅವ್ರು ನನ್ನ ಕರಿತಾ ಇದ್ದಿದ್ದು ಚಿಕ್ಕ ಯಜಮಾನ್ರೆ ಅಂತ ಅಪ್ಪಾಜಿ. ತುಂಬಾ ಪ್ರೀತಿಯಿಂದ ಅವ್ರು ಅದನ್ನ ಕರೆಯೋರು. ಆ ವಾಮ್ತ್ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ನಿಮ್ಗೆಲ್ಲ ಬಂದಿರೋದು ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ನೆಕ್ಸ್ಟ್ ಇಮೇಜ್. ಅಪ್ಪು ಸಿಂಗಿಂಗ ಡಾನ್ಸಿಂಗ? ಆಕ್ಚುಲಿ ಡಾನ್ಸಿಂಗ್. ಡಾನ್ಸಿಂಗ್. ಯಾ. ನಿಮ್ಗೆ ಏನಾದ್ರೂ ಯಾವತ್ತಾದ್ರೂ ಪ್ರಾಬ್ಲಮ್ ಆದ್ರೆ ಪ್ಲೀಸ್ ಕಾಲ್ ಮೀ. I'll definitely. Really very good. ಓಕೆ, ಇನ್ನೊಂದಷ್ಟು ಇಮೇಜಸ್ ಇದೆ, ವೆರಿ ರೇರ್ ಫೋಟೋಸ್. ಅದ್ರ ಬಗ್ಗೆ ಕೇಳ್ತೀನಿ, ನೀವು ದಯವಿಟ್ಟು ಹೇಳಿ. ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓ, ಬ್ಯೂಟಿಫುಲ್ ಪಿಕ್ಚರ್. ಸಖತ್ ಒಳ್ಳೆ ಫೋಟೋಗ್ರಾಫ್. ಏನಂದ್ರೆ ಖಂಡಿತವಾಗ್ಲೂ ಇದು ನನಗೆ ಜ್ಞಾಪಕ ಇಲ್ಲ, ಯಾಕಂದ್ರೆ ನನಗೆ ಜ್ಞಾಪಕ ಬರದೇ ಇರುವಂತ ವಯಸ್ಸು. ನನಗೆ ಬಹುಶಃ ಒಂದು 2.5 ವರ್ಷ ಇರ್ಬೋದೇನೋ. ಬಟ್ ಫೋಟೋ ನೋಡಿದಾಗ ಏನಂದ್ರೆ, ಅಫ್ಕೋರ್ಸ್ ಅದು ಆಮೇಲೆ ನೋಡಿ ನಾವು ಬುಕ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅವಾಗ ನಮ್ಮ ತಂದೆಯವ್ರ ಬಗ್ಗೆ ನಾವು ಬುಕ್ ಬರೆದಾಗ. ಸೊ ಇದು ಬಂದು ಫುಲ್ ಮೇಡ್ ಅಂತ ಅವಾಗ ಹೇಳಿದ ದೊಡ್ಡ ಪಾದ ಶಬರಿಮಲೆಯಲ್ಲಿ. ಆ ದೊಡ್ಡ ಪಾದದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ನನ್ನ ತೋಳ್ ಮೇಲೆ ಕೂರ್ಸ್ಕೊಂಡ್ ಬರ್ತಾ ಇರೋದು ನಮ್ಮ ತಂದೆಯವರು. ಅದು ಅದ್ಭುತವಾದ ಪಿಕ್ಚರ್. ಮಾಲೆ ಹಾಕಿರೋದು ಗೊತ್ತಾಗುತ್ತೆ ಅವರು. ಹೌದೌದು, ನನಗೆ ಅವಾಗ ಆಗಿನ ವಯಸ್ಸಲ್ಲಿ 45 ದಿನ ಮಾಲೆ ಹಾಕ್ಸ್ಬಿಡೋರು. ಬ್ಯೂಟಿಫುಲ್. ನೆಕ್ಸ್ಟ್, ಈ ಫೋಟೋ ಯಾವಾಗ? ಇದು ಫೋಟೋ ಚೆನ್ನಾಗಿ ಜ್ಞಾಪಕ ಅಷ್ಟೇ, ಬಟ್ ಯಾವ ಸಂದರ್ಭದಲ್ಲಿ ಗೊತ್ತಿಲ್ಲ. ಅಶೋಕ್ ಅವರು ಇದಾರೆ, ಅಶೋಕ್ ಮಾಮ ಇದ್ದಾರೆ, ತಂದೆ ಅವರು ವೀರಸ್ವಾಮಿ ಅವರು ಇದ್ದಾರೆ. ಇಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಲಾಸ್ಟ್ ನನಗೆ ಅಷ್ಟು ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ. ಎಲ್ಲ ಹಾಕಿ ನಿಲ್ಸಿರ್ತಾರೆ, ನಾನು ಖುಷಿಯಾಗಿ ನಿಂತ್ಕೊಂಡಿದ್ದೆ. ನಮ್ಮ ಅಪ್ಪನಿಗೆ ಮಾತ್ರ ಹಾರ ಹಾಕ್ತಾರೆ, ನನಗೆ ಯಾಕೆ ಹಾಕಲ್ಲ ಅಂತ ಹಾಕಿ ಅಂತ ಹಾಕ್ಸ್ಕೊಂಡಿರ್ತಾರೆ. ಎಲ್ಲ ಹೋದ್ರು ಹಾರ ತಗೊಂಡು ಹಾಕೊಂಡ್ಬಿಡ್ತಾ ಇದ್ರು ಅಂತ ನೀವು. ನಾನು ಹಾಕಿರ್ಬೋದು, ಅವ್ರಿಗೆ ಯಾಕೆ ಹಾಕ್ತಾರೆ, ನನಗೆ ಹಾಕಿಲ್ಲ. ಓಕೆ, ನೆಕ್ಸ್ಟ್. ವಾವ್, ಈ ಒಂದು ಪೋಸ್ಟರ್, ಈ ಒಂದು ಫೋಟೋ, ಇದು ಬಂದು ಆ ಬೆಟ್ಟದ ಹೂವು ಸಿನಿಮಾ ಯಾವುದೋ ಅರಬ್ ದೇಶದಲ್ಲಿ ರಿಲೇ ಆಗಿತ್ತು. ಸೊ ಈ ಪೋಸ್ಟರ್ನ ಆಕ್ಚುಲಿ ಇಲ್ಲಿ ತಿರ್ಗಾ ಈ ಸಿನಿಮಾನ 86 ಏನೋ ಬಂದು ನಮ್ಮ ಸುಚಿತ್ರಾ ಫಿಲ್ಮ್ ಸೊಸೈಟಿ ಇದೆಯಲ್ಲ, ಅಲ್ಲಿ ಬೆಟ್ಟದ ಹೂವನ್ನ ಯಾವ್ದೋ ಒಂದು ಸಂದರ್ಭದಲ್ಲಿ ಪ್ರಿವ್ಯೂ ಮಾಡಿದ್ರು. ಆ ಟೈಮಲ್ಲಿ ನಾನು ಹೋದಾಗ ಒಂದು ಫೋಟೋ ತೆಗ್ಸಿದ್ದೆ ಅಷ್ಟೇ. ಅದನ್ನ ಇದರಲ್ಲಿ ಶಿವಣ್ಣ ಅವರ ಹೇರ್ ಸ್ಟೈಲ್ ಆ ಟೈಮಲ್ಲಿ ಆನಂದ್ ಪಿಕ್ಚರ್ ಅಲ್ಲಿ ಶಿವಣ್ಣ ಅವರ ಹೇರ್ ಸ್ಟೈಲ್ ಇದೇ ತರ ಆಯ್ತು. ಹೌದು. ಓಕೆ, ನೆಕ್ಸ್ಟ್. ಇದು ನಮ್ಮ ಮನೆಯಲ್ಲಿ ಅಪ್ಪಾಜಿ ಅವರ ಬರ್ತ್ಡೇ ದಿನ. ಸೊ ಇಮ್ಯಾಜಿನ್, ಆ ಟೈಮಲ್ಲಿ ಅಪ್ಪಾಜಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಭಿಮಾನಿಗಳನ್ನ ಭೇಟಿ ಮಾಡಿ, ಸಾಯಂಕಾಲ ನಮ್ಮ ಮನೇಲಿ ಅದಂತ ಒಂದು ಚಿಕ್ಕ ಕಾರ್ಯಕ್ರಮ ಇರೋದು. ಅಂದ್ರೆ ಒಂದಷ್ಟು ಜನ ಊಟಕ್ಕೆ ಬರೋರು, ನಮ್ಮ ರಿಲೇಷನ್ ಮಾತ್ರ ಅಲ್ಲ, ನಮ್ಮ ಕುಟುಂಬ ಅನ್ನೋ ಸಿನಿಮಾ ಕುಟುಂಬದಿಂದ ಕೂಡ ಜನ ಬರೋರು. ಅದು ತಿರ್ಗಾ ಒಂದು ಸಾಯಂಕಾಲ ಒಂದು 6:30-7 ಗಂಟೆ ಮೇಲೆ ಅದೊಂದು 300-500 ಜನ ಮನೇಲಿರೋರು. ನಾನು ಕೊಟ್ಟಿದ್ ಗಿಫ್ಟ್ ಅದು ಸೋಫಾ. ಅದ್ರ ಮೇಲೆ ಕೂತಿದ್ದಾರೆ ನಮ್ಮ ಅಪ್ಪಾಜಿ ಅವರು. ಅಂಡ್ ಫೋಟೋಗ್ರಫಿ ಹೌದು, ನನಗೆ ಅವಾಗ ಸಿಕ್ಕಾಪಟ್ಟೆ ಹುಚ್ಚು ಫೋಟೋಗ್ರಫಿ. ತೆಗಿತಾ ಇದೆ, ಅವಾಗ ಸುಮಾರಷ್ಟು ಫೋಟೋ ತೆಗ್ದಿದ್ದೀನಿ. ಅಮ್ಮ ಊಟ ಮಾಡಿಸ್ತಾ ಇದಾರೆ. ಹೌದು ಹೌದು. ಲವ್ಲಿ ಪಿಕ್ಚರ್, ಲವ್ಲಿ ಪಿಕ್ಚರ್, ಸೂಪರ್. ಓಕೆ, ನೆಕ್ಸ್ಟ್. ಈ ಫೋಟೋ ಗೊತ್ತಾ? ಅಲ್ಲಿ ಡೆಫಿನೆಟ್ಲಿ ಟ್ರೈ. ಒಂದ್ ನಿಮಿಷ. ಯಾವಾಗ ಮರೆ ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ನೆನಪಿಗೆ ಬರ್ತಾರ. ಇದು ನಮ್ಮಪ್ಪ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ ಪಿಕ್ಚರು, ಭುಜಂಗಾಯನ ದಶಾವತಾರ. ಆ ಸಿನಿಮಾ ಮುಹೂರ್ತದ್ದು ಏನಂದ್ರೆ, ಪೂಜೆ ಮಾಡಿದ್ ನಾನು. ಪೂಜೆ ಮಾಡ್ಬಿಟ್ಟು ನಾನು ಹೋಗಿ ನಿಂತ್ಕೊಂಡು ಅಪ್ಪಾಜಿ ಮುಂದೆ ನಿಂತಿರೋದು, ಅಣ್ಣವ್ರ ಮುಂದೆ ನಿಂತೀನಿ ಕಾಸು ಹಾಕ್ಲಿ ಅಂತ. ಅವ್ರು ದುಡ್ಡು ಇಟ್ಕೊಳಲ್ವಲ್ಲ, ಅವ್ರು ಚೆನ್ನ ಅವ್ರನ್ನ ಹುಡುಕ್ತಾ ಇದಾರೆ. ಚೆನ್ನ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ 20 ರೂಪಾಯಿ ಕೊಟ್ಟಿದ್ರು. 1 ವರ್ಷ ಇಟ್ಕೊಂಡಿದ್ದೆ ಅದನ್ನ. ಚಿರೋ ನಿಲ್ಸ.
ಏ ಚಿರು ನಿಲ್ಸ ಹೌ ಏನಮ್ಮ ಆಯ್ತು ನಿಂಗೆ ಮನೆ ಕೆಲಸ ಮಾಡ್ಕೊ ಅಂದ್ರೆ ಬಂದು ಕುಣಿತಾ ನಿಂತಿರ್ತಾಳೆ ಇವಳು ಅದು ಎಷ್ಟು ಬಂದಿದ್ದಾರೆ ಅಂತ ಹೇಳಿದ್ರು. ಹಾ. ಯಾರು ಬಂದಿದ್ದಾರೆ ಅಂತ ತಿಳ್ಕೊಂಡು ತಿಂಡಿ ಕಾಫಿ ವಿಚಾರಿಸೋಣ ಅಂತ ಬಂದೆ. ಯಾರಿಗೆಷ್ಟು? ನೋಡು ಇದು ನಿಜನಾ? ಇದು ನಿಜನಾ? ಇದು ನಿಜನಾ? ನೀವು ನೀವು ದಯವಿಟ್ಟು ಗಾಬರಿ ಆಗ್ಬಿಡಿ. ಇವಳು ಹೊಸ ಪರಿಚಯ. ಇವಳು ಯಾರು ಗೊತ್ತಾ? ಒಂದ್ ನಿಮಿಷ ನಾನು ಹೇಳ್ತೀನಿ ಜಾನು. ಹಾ. ಪಂಜಾಬ್ ಲಸ್ಸಿ, ಯಶವಂತಪುರ, APMC, KR ಮಾರ್ಕೆಟ್, ಫ್ಲವರು, ರಸಲ್ ಮಾರ್ಕೆಟ್, ಪವರು, ಇಟಲಿ, ಜಿಮ್ ಇಂದ ಜೂವರೆಗೂ ಈ ಮಜಾ ಮನೆಗೆ ಎಲ್ಲ ನಾನೇ. ಮೈಸೆಲ್ಫ್ ಕಿಚನ್ ಆರ್ಟಿಸ್ಟ್ ಕುಚಿಕ್ಕು ಕಾಂಚನ. ಬಿಲ್ಡಪ್ ಕೊಡ್ತಾಳೆ ಇವಳು. ಅಯ್ಯೋ ರಾಮ, ಇವಳಿಗೆ ಕನ್ನಡ ಸಿನಿಮಾ ಅಂದ್ರೆ ದೊಡ್ಡ ಪ್ರಾಣ, ಅವ್ಳು ಜೀವ. ಅಪ್ಪು ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ಹಾ ಹೌದು, ಕರೆಕ್ಟ್. ನಾನಂತೂ ನಿಮ್ಮ ಎಲ್ಲ ಸಿನಿಮಾ ನೋಡಿದ್ಯಾ? ಕರೆಕ್ಟ್. ನೀವು ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಲ್ವಾ? ಬಂದವರೆಲ್ಲ ಅದೇ ಡೈಲಾಗ್ ಹೇಳ್ತಾ ಇದಾರೆ. ನೀನು ಏನೋ ಹೊಸ್ದಾಗಿ ಹೇಳು ನೋಡೋಣ. ಎಲ್ಲರೂ ಅಪ್ಪು ಫ್ಯಾನ್ಸ್ ಅನ್ನೋದು ಗೊತ್ತು, ಹೇಳು. ಕನ್ನಡ ಸಿನಿಮಾ ರಿಲೀಸ್ ಆದ ತಕ್ಷಣ ಪೈರಸಿ ಮಾಡ್ಕೊಂಡು ಮೊಬೈಲ್ ನಲ್ಲಿ ನೋಡೋ ಈ ಕಾಲದಲ್ಲಿ ರಿಲೀಸ್ ಆಗಿರೋ ಎಲ್ಲಾ ಕನ್ನಡ ಸಿನಿಮಾನು ಫಸ್ಟ್ ಶೋ ತಪ್ಪದೆ ನಾನ್ ನೋಡೋದು. ಇಂಥದ್ರಲ್ಲಿ ಅಪ್ಪು ಅವ್ರು ಬಂದಾಗ ಸುಮ್ನೆ ಹೋಗೋದುಂಟಾ? ನನ್ ಕೆಲ್ಸ ಹೋದ್ರೂ ಪರವಾಗಿಲ್ಲ, ಇವತ್ತು ಇಲ್ಲಿ ಇವ್ರ ಜೊತೆನೆ ಕುತ್ಕೊಂಡು ಮಾತಾಡ್ಕೊಂಡೆ ಹೋಗೋದು. ಅಪ್ಪು ಸರ್, ನಿಮ್ಗೆ ಓಕೆನಾ? ಶೋರ್. ನೀನ್ ಅಪ್ಪು ಸರೇ ಓಕೆ ಅಂದ್ಮೇಲೆ ನಾವೇನ್ ಹೇಳೋದಕ್ಕಾಗತ್ತೆ? ಏನ್ ಮಾತಾಡ್ತೀಯಮ್ಮ? ಅಯ್ಯೋ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಎಷ್ಟಾಗ್ತಿದೆ? ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಎಷ್ಟು ಆಗ್ತಿದ್ಯಮ್ಮ? ಅದನ್ನೇ ಕೇಳ. ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಯಾಕೆ ಮಾಡ್ಕೊಡ್ದು ಬಿಡ್ತೀನಿ. ಎಷ್ಟು ಸಂತೋಷ ಆಗ್ತಿದೆ ಹೇಳಮ್ಮ. ಅದನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಒಬ್ಬ ಅಪ್ಪು ಸರ್, ನಾನ್ ನಿಮ್ಗೆ ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ, ನಿಮ್ ಎಲ್ಲಾ ಕನ್ನಡ ಸಿನಿಮಾ ನೋಡಿದೀನಿ, ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದೀನಿ. ಪಟ್ ಪಟ್ ಅಂತ ಕೇಳಿ ಏನ್ ಬೇಕಾದ್ರೂ ಹೇಳ್ತೀನಿ, ಪಟಾರ್ ಅಂತ ಹೇಳ್ತೀನಿ. ಪಟಾರ್ ಅಂತ ಹೇಳ್ತೀಯ? ಅಭಿಮಾನಿ ಅಂತ ಬೇರೆ ಹೇಳ್ತಿದ್ಯಾ? ಅಭಿಮಾನಿಗಳಿಗೆ ಬೇಜಾರು ಮಾಡಂಗಿಲ್ಲ. ಸೊ ಒಂದ್ ಕೆಲಸ ಮಾಡೋಣ, ಈಗ ಅಪ್ಪು ಸರ್ಗೆ ನಿನ್ಗೆ ಇಬ್ಬರಿಗೂ ಸೇರಿ ಪಟಾರ್ ಅಂತ ಹೇಳಿ ಅಂತ ಒಂದು ಆಟ ಆಡಿಸ್ತೀನಿ. ಓಕೆನಾ? ಪಟಾರ್ ಅಂತ. ಓಕೆ, ನಾನು ಓಕೆ. ಓಕೆ ಸರ್, ನೀವು ಓಕೆ. ನಾನು ಏನ್ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಪಟಾರ್ ಅಂತ ಹೇಳ್ಬಿಡ್ಬೇಕು. ಓಕೆ, ನಿಮ್ ಸಿನಿಮಾಗೆ ರಿಲೇಟೆಡ್, ನಿಮ್ಗೆ ರಿಲೇಟೆಡ್ ಕೇಳ್ತೀನಿ. ಓಕೆ, ಮೊದಲನೇ ಪ್ರಶ್ನೆ ಅಪ್ಪು ಸರ್ ನಿಮ್ಗೆ. ನೀವು ಬಾಲ ನಟನಾಗಿ ಅಭಿನಯಿಸಿದ ಮೊದಲನೇ ಸಿನಿಮಾ ಯಾವುದು? ನಾನು ಹೇಳ್ಬೇಕು. ನೀವೇ. ಪ್ರೇಮದ ಕಾಣಿಕೆ. ವೆರಿ ಗುಡ್ ಸರ್, ಸೂಪರ್. ಓಕೆ, ಈಗ ನಿನಗ್ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಹೇಳು. ಎಲ್ಲ ತಿಳ್ಕೊಂಡಿದೀನಿ ಅಂತಲ್ಲ. ಅಪ್ಪು ಅವರು ಬಾಲ ನಟನಾಗಿ ಅಭಿನಯಿಸಿದ 5ನೇ ಚಿತ್ರ ಯಾವುದು? ಅಯ್ಯೋ, 5ನೇ ಚಿತ್ರ ಯಾಕೆ, ನಾನು ಅವರು ಬಾಲನಟನಾಗಿ ಅಭಿನಯಿಸಿದ ಎಲ್ಲಾ ಚಿತ್ರ ಹೆಸರು ಹೇಳ್ತೀನಿ. ಹೇಳಿ ನೋಡೋಣ. ಪ್ರೇಮದ ಕಾಣಿಕೆ, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ವಸಂತ ಗೀತ, ಭೂಮಿಗೆ ಬಂದ ಭಗವಂತ, ಭಾಗ್ಯವಂತ, ಹೊಸ ಬೆಳಕು, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಯಾರಿವನು, ಬೆಟ್ಟದ ಹೂವು, ಶಿವಮೆಚ್ಚಿದ ಕಣ್ಣಪ್ಪ, ಪರಶುರಾಮ. ಕರೆಕ್ಟಾ? ಶಾಬಾಷ್, ಪರವಾಗಿಲ್ಲ. ನಾನೇ ಮಧ್ಯದಲ್ಲಿ ಈಗ 2-3 ಗೊತ್ತಾಯ್ತಾ? ನೀವೇ ಮರ್ತೋಗ್ಬಿಟ್ರ. ಅಪ್ಪು ಸರ್, ಈಗ ಗೊತ್ತಾಯ್ತಾ ನಾನು ಎಷ್ಟು ದೊಡ್ಡ ಅಭಿಮಾನಿ ಅಂತ? ಥ್ಯಾಂಕ್ ಯು. ಶಾಬಾಷ್. ಅಪ್ಪು ಸರ್, ಇವಾಗ ನೆಕ್ಸ್ಟ್ ನಿಮ್ಗೆ ಪ್ರಶ್ನೆ. ಬೆಟ್ಟದ ಹೂ ಸಿನಿಮಾದಲ್ಲಿ ನೀವು ಕೂಡಿಟ್ಟ ಹಣ ಎಷ್ಟು? 10 ರೂಪಾಯಿ. 10 ರೂಪಾಯಿ. ಕರೆಕ್ಟ್. ಇದ್ರ ಬಗ್ಗೆ ನಾನು ಇನ್ನೊಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಏನಮ್ಮ? ಇದು ಒಂದು ಜನಪ್ರಿಯ ಕಾದಂಬರಿ ಆಧಾರಿತ ಸಿನಿಮಾ. ಈ ಚಿತ್ರಕ್ಕೆ ಅಪ್ಪು ಅವರಿಗೆ ಅತ್ಯುತ್ತಮ ಬಾಲನಟ ಎಂದು ನ್ಯಾಷನಲ್ ಅವಾರ್ಡ್ ಬಂದಿದೆ. ಹಾಗೆ ಅತ್ಯುತ್ತಮ ಮಕ್ಕಳ ಕನ್ನಡ ಚಿತ್ರ ಅಂತ ನ್ಯಾಷನಲ್ ಅವಾರ್ಡ್, ಹಾಗೆ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಬಿಸಿಲೇ ಇರಲಿ ಮಳೆಯೇ ಬರಲಿ ಅನ್ನೋ ಹಾಡನ್ನ SPB ಅವ್ರ ಜೊತೆಗೆ ಸ್ವಂತ ಅಪ್ಪು ಸರೇ ಹಾಡಿದ್ದಾರೆ.